Hi students, welcome you all. Today we can continue our first unit digital documentation using LibreOffice Writer. In that we can move to working with images. So ನಾವು ಹೆಂಗೆ ಇಮೇಜಸ್ ಅಲ್ಲಿ ವರ್ಕ್ ಮಾಡಬೇಕು ಒಂದು ಡಾಕ್ಯುಮೆಂಟ್ ಅಂದರೆ we can insert an image. First we have learned to insert a styles. So ಇವಾಗ ನಾವು ಸ್ಟೈಲ್ಸ್ನ ಕ್ಯಾರೆಕ್ಟರ್ಸ್ಗೆ ಪ್ಯಾರಾಗ್ರಾಫ್ಗೆ ಸ್ಟೈಲ್ಸ್ನ ಅಪ್ಲೈ ಮಾಡಿದ ಮೇಲೆ ಇವಾಗ ಒಂದು ಡಾಕ್ಯುಮೆಂಟ್ ಅಂದರೆ ದರ್ ವಿಲ್ ಬಿ ವಿಜುವಲ್ ಲರ್ನರ್ಸ್. ಇಫ್ ಸಪೋಸ್ ಒಂದು ಡಾಕ್ಯುಮೆಂಟ್ ಅಂದರೆ ಏನಾದರೂ ಇಮೇಜಸ್ ಇದ್ದರೆ ಇಟ್ ವಿಲ್ ಲುಕ್ ಬ್ಯೂಟಿಫುಲ್ ಅಲ್ವಾ. ಸೊ ನಾವು ಇವಾಗ ಡಾಕ್ಯುಮೆಂಟ್ಸ್ ನಾವು ಪ್ರಿಪೇರ್ ಮಾಡಬೇಕಾದ್ರೆ ಇಮೇಜಸ್ನ ಒಂದು ಡಾಕ್ಯುಮೆಂಟಿಗೆ ಅಪ್ಲೈ ಮಾಡಿದ್ರೆ ಆ ಇಮೇಜಸ್ನ ಹೆಂಗೆ ಅಪ್ಲೈ ಮಾಡೋದು, ಹೆಂಗೆ ಇನ್ಸರ್ಟ್ ಮಾಡೋದು ಒಂದು ಡಾಕ್ಯುಮೆಂಟಲ್ಲಿ, ಮತ್ತು ಅದನ್ನು ಹೇಗೆ ಮಾಡಿಫೈ ಮಾಡೋದು ಅನ್ನೋದನ್ನು ನಾವಿವತ್ತು ಕಲ್ತ್ಕೊಳ್ಳೋಣ. ಆ್ಯಸ್ ಯೂಶುವಲ್ ನಿಮಗೆ ಗೊತ್ತು LibreOffice ರೈಟರ್ನ ಹೆಂಗೆ ಓಪನ್ ಮಾಡಬೇಕು ಅಂತೇಳಿ ಸರ್ಚಲ್ಲಿ ಹೋಗಿ LibreOffice ಅಂತೇಳಿ ಟೈಪ್ ಮಾಡಿ LibreOffice ರೈಟರ್ನ ಕ್ಲಿಕ್ ಮಾಡಿ ಇಟ್ ವಿಲ್ ಗೆಟ್ ಓಪನ್. ಸೊ ಟುಡೇ the page will be like this. Okay, I am zooming it up. ಲಾಸ್ಟ್ ವಿಡಿಯೋನಲ್ಲಿ ತುಂಬ ಚಿಕ್ಕದಾಗಿ ಕಾಣಿಸ್ತಾ ಇತ್ತು. ಓಕೆ, ವರ್ಕಿಂಗ್ ವಿತ್ ಇಮೇಜಸ್. ಟುಡೇಸ್ ಚಾಪ್ಟರ್ ಈಸ್ ಸೊ ಸ್ಟೈಲ್ಸ್ಗೆ ಹೋಗಿ manage styles. Okay, so what is the shortcut key for styles? F11, right? So side bar alli styles bandide. Let me check. ನನಗೆ ಯಾವುದಾದ್ರೂ ಸ್ಟೈಲ್ ಇದೆಯಾ? ನೋ, ನಾನು ಅವಾಗ ಡಿಲೀಟ್ ಮಾಡಿದೆ, ಡಾಕ್ಯುಮೆಂಟೇ ಸೇವ್ ಮಾಡಿರಲಿಲ್ಲ. ಸೊ ಟೈಟಲ್ ಸ್ಟೈಲ್ನ ಅಪ್ಲೈ ಮಾಡ್ತೀನಿ. ಓಕೆ, ಟೈಟಲ್ ಸ್ಟೈಲ್ ಅಪ್ಲೈ ಮಾಡಿದೆ. ಸೊ ಇವಾಗ ನಾವು ಇಮೇಜಸ್ನ ಹೆಂಗೆ ಇನ್ಸರ್ಟ್ ಮಾಡೋದು ಅಂತೇಳಿ ಕಳ್ಕೊಳ್ಳೋಣ. ದೇರ್ ವಿಲ್ ಬಿ 4 ಟೈಪ್ಸ್ ವಿ ಕ್ಯಾನ್ ಗೋಯಿಂಗ್ ಟು ಲರ್ನ್ ನಾವು. ಸೊ ಫಸ್ಟು ಇಮೇಜಸ್ನ ಹೆಂಗೆ ಇನ್ಸರ್ಟ್ ಮಾಡ್ಬೋದು? ಇನ್ಸರ್ಟ್ ಅಂತೇಳಿ ಮೆನು ಕಾಣಿಸ್ತಾ ಇದೆಯಲ್ಲ, ಇನ್ಸರ್ಟ್ ಮೆನು ಹೋಗಿ ಇಮೇಜ್ ಅಂತೇಳಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ಇನ್ಸರ್ಟ್ ಇಮೇಜ್ ಡೈಲಾಗ್ ಬಾಕ್ಸ್ ಬರುತ್ತೆ. ಸೊ ಇಲ್ಲಿ ನಿಮ್ಮ ಸಿಸ್ಟಮಲ್ಲಿ ಯಾವ ಫೋಟೋಸ್ ಅವೈಲಬಲ್ ಇದೆ, ಸೊ ನಾನಿಲ್ಲಿ 4851 KB ಇರುವಂತಹ ಸೈಜ್ ಇರುವಂಥ ಒಂದು ಇಮೇಜ್ನ ಕ್ಲಿಕ್ ಮಾಡಿ ಓಪನ್ ಕೊಡ್ತೀನಿ. ಸೊ ಇದು ಏನಾಯಿತು, ನಮ್ಮದು ಹಳೆ ಗೆಸ್ಟ್ ಲೆಕ್ಚರ್ ಫೋಟೋ ಇನ್ಸರ್ಟ್ ಆಯಿತು, ರೈಟ್. ಸೊ ನೆಕ್ಸ್ಟ್ ಈ ಥರ ನಾವೇನು ಮಾಡ್ಬೋದು, ಇನ್ಸರ್ಟ್ಗೆ ಹೋಗಿ ಇಮೇಜ್ಗೆ ಹೋಗಿ ಇನ್ಸರ್ಟ್ ಇಮೇಜ್ ಡೈಲಾಗ್ ಬಾಕ್ಸಲ್ಲಿ ಒಂದು ಯಾವುದಾದ್ರೂ ಇಮೇಜ್ನ ಸೆಲೆಕ್ಟ್ ಮಾಡಿಕೊಂಡು ನಾವು ಓಪನ್ ಕೊಟ್ಟರೆ ಈ ನಮ್ಮ ಇಮೇಜ್ ಬೇಕಾಗಿರುವಂಥ ಇಮೇಜು LibreOffice ರೈಟರ್ ಪೇಜಲ್ಲಿ ಇನ್ಸರ್ಟ್ ಆಗುತ್ತೆ. ನೆಕ್ಸ್ಟು ಮತ್ತೆ ಯಾವ ರೀತಿ ನಾವು ಇನ್ಸರ್ಟ್ ಮಾಡ್ಬೋದು, ಯಾವ ಥರ ಇನ್ಸರ್ಟ್ ಮಾಡ್ಬೋದು ಅಂದರೆ, ಸೊ ನೆಕ್ಸ್ಟ್ ಪೇಜಿಗೆ ಹೋದರೆ, ಸೊ ಫಸ್ಟ್ ಪೇಜಲ್ಲಿ ಇನ್ನೊಂದು ನೆಕ್ಸ್ಟ್ ಮೆಥಡ್ ಯಾವುದು ಅಂದರೆ ಇನ್ಸರ್ಟಿಂಗ್ ಇಮೇಜ್ ಯೂಸಿಂಗ್ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಆಪ್ಷನ್. ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಆಪ್ಷನ್ನಲ್ಲಿ ಹೆಂಗೆ ಅಂದರೆ, ಇವಾಗ ನೋಡಿರಿ ಡೆಸ್ಕ್ಟಾಪಲ್ಲಿ ನನ್ನದೊಂದು ಇಮೇಜ್ ಲೊಕೇಟ್ ಆಗಿದೆ. ಸೊ ಇದನ್ನೇನು ಮಾಡ್ತೀನಿ, ನಾನು ಮಿನಿಮೈಸ್ ಮಾಡಿದಾಗ ಟಾಸ್ಕ್ ಬಾರಲ್ಲಿ ಬಂದು ನನ್ನ LibreOffice ಡಾಕ್ಯುಮೆಂಟ್ ಇದೆ ಅಲ್ವಾ. ಸೊ ಲೆಫ್ಟ್ ಕೀ ಮೌಸಲ್ಲಿ ಲೆಫ್ಟ್ ಬಟನ್ನ ಪ್ರೆಸ್ ಮಾಡಿಟ್ಕೊಂಡು ಈ ರೀತಿ ಬಂದರೆ ನಾವೇನು ಮಾಡ್ಬೋದು, ಇಮೇಜ್ನ ಇನ್ಸರ್ಟ್ ಮಾಡ್ಬೋದು. ನೋಡಿ, ಇಮೇಜ್ ಇನ್ಸರ್ಟ್ ಆಯಿತಾ. ಸೊ ಈ ರೀತಿ ನಾವು ಇಮೇಜ್ನ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಆಪ್ಷನ್ನ ಯೂಸ್ ಮಾಡಿ ಡಾಕ್ಯುಮೆಂಟ್ನ ಓಪನ್ ಮಾಡಿ ಫೈಲಲ್ಲಿ ವಿಂಡೋ ಕೀ ಅಂತ ಓಕೆ, ಇಲ್ಲಿ ಕಾಣಿಸ್ತಾ ಇಲ್ಲ ಈ ಇಮೇಜಲ್ಲಿ 4 ಪೇಜಸ್ ಥರ ವಿಂಡೋ ಥರನೇ ಆ ಕೀ ಇರುತ್ತೆ, ಅದ್ರ ಮೇಲೆ ಡಿಸೈನು. ವಿಂಡೋ ಕೀನ ಪ್ರೆಸ್ ಮಾಡಿದ್ರೆ ನಾವು ಇಮೇಜ್ನ ಸೆಲೆಕ್ಟ್ ಮಾಡ್ಬೋದು. ಇವಾಗ ನಾನು ವಿಂಡೋ ಮತ್ತು ಈ ಕೀನ ಪ್ರೆಸ್ ಮಾಡ್ತಾ ಇದ್ದೀನಿ. ಸೊ ನೋಡಿ, ನಮಗೆ ಬೇರೆ ಪೇಜು ಓಪನ್ ಆಯಿತು. ಇಲ್ಲಿ ಯಾವುದಾದ್ರೂ ನಮಗೆ ಇದು ಫೈಲ್ಸ್ ಏನಾದರೂ ಇದ್ದರೆ, ಫೋಟೋಸ್ ಏನಾದರೂ ಇದ್ದರೆ ನಾವೇನು ಮಾಡ್ಬೋದು, ಇನ್ಸರ್ಟ್ ಮಾಡ್ಬೋದು. ಓಕೆ,
ಇನ್ನೊಂದು ಸರ್ತಿ ಕೀಬೋರ್ಡ್ ಇಮೇಜ್ ಇದೆ, ಸಾರಿ. ಓಕೆ, ನೆಕ್ಸ್ಟ್ ಇಮೇಜ್, ಇನ್ನೊಂದು ಇಮೇಜ್ ಇದೆ, ಅದನ್ನು ಬಿಟ್ಟು ಬೇರೆ ಇಮೇಜು. ಸೊ ಅದನ್ನು ಹೋಗಿ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡಿಕೊಂಡು ಇಮೇಜ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ಓಕೆ, ನೆಕ್ಸ್ಟ್ ಇನ್ಸರ್ಟಿಂಗ್ ಇಮೇಜ್ ಯೂಸಿಂಗ್ ಕಾಪಿ ಆ್ಯಂಡ್ ಪೇಸ್ಟ್ ಮೆಥಡ್. ಕಾಪಿ ಮತ್ತು ಪೇಸ್ಟ್ ಮೆಥಡ್ ಯೂಸ್ ಮಾಡಿಕೊಂಡು ಹೆಂಗೆ ನಾವು ಇಮೇಜ್ನ ಇನ್ಸರ್ಟ್ ಮಾಡ್ಬೋದು? ಸೊ ಆ್ಯಸ್ ಯೂಶ್ವಲ್ ಡೆಸ್ಕ್ಟಾಪಿಗೆ ಬಂದಿದ್ದೀನಿ. ಡೆಸ್ಕ್ಟಾಪಲ್ಲಿ ನಮಗೆ ನಿಮಗೆ ಎಲ್ಲಿ ಲೊಕೇಶನ್ ಇದೆಯೋ, ದಿಸ್ ಪಿ ಸಿ ಒಳಗಿದ್ದರೆ, ಫೋಟೋಸಲ್ಲಿದ್ದರೆ, ಆರ್ಎಲ್ಸ್ ಇ ಡ್ರೈವ್, ಎಫ್ ಡ್ರೈವ್, ಈ ಥರ ಬೇರೆ ಬೇರೆ ಪಾರ್ಟಿಷನಿಂಗ್ ಮೋಡ್ ಅಲ್ಲಿ ಇದ್ದರೆ, ಆ ಲೊಕೇಶನಲ್ಲಿ ಇದ್ದರೆ ನೀವು ಕಾಪಿ ಆ್ಯಂಡ್ ಪೇಸ್ಟ್ ಮಾಡ್ಬೋದು. ನನಗೆ ಈಸಿ ಆಗಲಿ ಅಂತೇಳಿ ಡೆಸ್ಕ್ಟಾಪಲ್ಲೇ ಮಾಡ್ತಾ ಇದ್ದೀನಿ. ಜಸ್ಟ್ ಕಾಪಿ ಮಾಡೋದಕ್ಕೆ ಏನು ಶಾರ್ಟ್ಕಟ್ ಕೀ? ಎಸ್, ಕಂಟ್ರೋಲ್ ಸಿ ಅಲ್ವಾ? ಸೊ ಕಂಟ್ರೋಲ್ ಸಿನಾದರೂ ಪ್ರೆಸ್ ಮಾಡ್ಬೋದು ನಾವು ಆ ಇಮೇಜ್ನ ಸೆಲೆಕ್ಟ್ ಮಾಡಿ, ಆರ್ಎಲ್ಸ್ ರೈಟ್ ಕ್ಲಿಕ್ ಮಾಡಿ ಕಾಪಿ ಅಂತೇಳಿ ಆಪ್ಷನ್ ಇದೆಯಲ್ಲ, ಇದನ್ನು ನಾವು ಯೂಸ್ ಮಾಡ್ಬೋದು. ಕಾಪಿ ಸೆಲೆಕ್ಟ್ ಮಾಡಿ ನಮ್ಮ ಡಾಕ್ಯುಮೆಂಟಿಗೆ ಬನ್ನಿ, ಟಾಸ್ಕ್ ಬರಲಿದೆ. ಇಲ್ಲಿ ಪೇಸ್ಟಿಗೆ ಶಾರ್ಟ್ಕಟ್ ಕೀ ಏನು? ಕಂಟ್ರೋಲ್ ವಿ. ನೀವು ಆಲ್ರೆಡಿ ಕಲ್ತಿದ್ದೀರಲ್ವ 9th ಸ್ಟ್ಯಾಂಡರ್ಡಲ್ಲಿ. ಓಕೆ, ಇನ್ನೂ ಒಂದು ಮೆಥಡು, ರೈಟ್ ಕ್ಲಿಕ್ ಮಾಡಿ ನಾವೇನು ಮಾಡ್ಬೋದು? ಪೇಸ್ಟ್ ಮಾಡ್ಬೋದು. ಸೊ ನೋಡಿ, 2 ಸರ್ತಿ ನಾನು ಇಮೇಜ್ನ ಇನ್ಸರ್ಟ್ ಮಾಡಿದ್ದೀನಲ್ವಾ, ಸೇಮ್ ಇಮೇಜ್. ಈ ಇಮೇಜನ್ನೇ 2 ಸರ್ತಿ ಇನ್ಸರ್ಟ್ ಮಾಡಿದ್ದೀನಿ. ಲೆಟ್ ಮಿ ಚೆಕ್. ಇದು ಕಾಪಿ ಆ್ಯಂಡ್ ಪೇಸ್ಟ್ ಮೆಥಡಲ್ಲಿ ಮಾಡಿರೋಂತಹ ಇಮೇಜ್, ರೈಟ್? ಓಕೆ, ಹಾಂ, ಇದು ನೋಡಿ ಇಮೇಜು ಪೇಸ್ಟ್ ಆಗಿದೆ ಅಲ್ವಾ? ಇಲ್ಲೊಂದು ಇಮೇಜ್ ಇದೆ, 2 ಸರ್ತಿ ಮಾಡಿದೆ ನಾನು. ಸೊ ಇಲ್ಲೊಂದು ಇಮೇಜು ಇದೆ. ಫಸ್ಟು ಏನು ಮಾಡಿದೆ? ಇನ್ಸರ್ಟಿಂಗ್ ಇಮೇಜ್ ಯೂಸಿಂಗ್ ಇನ್ಸರ್ಟ್ ಇಮೇಜ್ ಆಪ್ಷನ್ನು. ಸೆಕೆಂಡ್ ಟೈಮ್ ಏನು ಮಾಡಿದೆ? ಇನ್ಸರ್ಟಿಂಗ್ ಇಮೇಜ್ ಯೂಸಿಂಗ್ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಆಪ್ಷನ್ನು. ಥರ್ಡ್ ಟೈಮ್ ಏನು ಮಾಡಿದೆ? ಇನ್ಸರ್ಟಿಂಗ್ ಇಮೇಜ್ ಯೂಸಿಂಗ್ ಕಾಪಿ ಆ್ಯಂಡ್ ಪೇಸ್ಟ್ ಮೆಥಡ್ ಮಾಡಿದೆ ಅಲ್ವಾ? ಇನ್ನೂ ಒಂಥರ ನಾವು ಇಮೇಜ್ನ ಇನ್ಸರ್ಟ್ ಮಾಡ್ಬೋದು. ಯಾವ ಥರ ಅಂದರೆ, ಇನ್ಸರ್ಟ್ ಆ್ಯನ್ ಇಮೇಜ್ ಬೈ ಲಿಂಕಿಂಗ್ ಅಂತೇಳಿ. ಆ್ಯಸ್ ಯೂಶುವಲ್ ಸೇಮ್, ಈಸಿ, ಅದನ್ನು ಕೂಡ ತುಂಬ ಈಸಿ. ಇದನ್ನು ಮಿನಿಮೈಸ್ ಮಾಡ್ತೀನಿ. ಇನ್ನೊಂದು ಲಿಬ್ರೋ ಆಫೀಸ್ ರೈಟರ್ನ ಓಪನ್ ಮಾಡ್ಕೊತೀನಿ. ಓಕೆ, ಇನ್ನೊಂದು ಲಿಬ್ರೋ ಆಫೀಸ್ ರೈಟರ್ ಓಪನ್ ಆಯಿತು. ಈ ಲಿಬ್ರೋ ಆಫೀಸ್ ರೈಟರ್ ಡಾಕ್ಯುಮೆಂಟನ್ನು ಈ ಸರ್ತಿ ನಾನು ಸೇವ್ ಮಾಡಿರಲಿಲ್ಲ ಅಲ್ವಾ? ಸೇವ್ ಮಾಡ್ತೀನಿ. ಫೈಲ್ಗೆ ಹೋಗಿ ಸೇವ್ ಆಪ್ಷನ್ಗೆ ಹೋಗಿ, ಫಸ್ಟ್ ಟೈಮ್ ನಾವು ಸೇವ್ ಮಾಡಬೇಕಾದ್ರೆ ಸೇವ್ ಆಪ್ಷನಿಗೆ ಹೋಗಬೇಕು. ನೆಕ್ಸ್ಟ್ ಟೈಮು ನಾವು ರೀನೇಮ್ ಮಾಡಬೇಕಂದ್ರೆ ಸೇವ್ ಆ್ಯಸಿಗೆ ಹೋಗ್ಬೋದು. ಸೇವ್ ಆಪ್ಷನಿಗೆ ಹೋಗಿ ಇಲ್ಲಿ ಇ ಡ್ರೈವ್ ತೊಗೊತೀನಿ. ಇ ಡ್ರೈವಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಲೊಕೇಶನ್ನು, ಫೈಲ್ ನೇಮು ಇಮೇಜ್ ಅಂತೇಳಿ ಸೇವ್ ಮಾಡ್ತೀನಿ. ನೋಡಿ, ಲೋಕಲ್ ಡಿಸ್ಕಿಯಲ್ಲಿ ನಾನು ಯಾವ ವರ್ಡ್ ಫೈಲಲ್ಲೂ ಆಗ್ತಾಯಿಲ್ಲ. ನಿಮಗೆ ಬೇಕು ಅಂದರೆ ನ್ಯೂ ಫೋಲ್ಡರಲ್ಲಿ, ನ್ಯೂ ಫೋಲ್ಡರ್ ಕ್ಲಿಕ್ ಮಾಡಿಕೊಂಡು ಇ ಡ್ರೈವಲ್ಲಿ ನ್ಯೂ ಫೋಲ್ಡರಲ್ಲಿ ನೀವು ನೇಮ್ ಮಾಡಿಕೊಂಡು ಅದನ್ನು ಓಪನ್ ಮಾಡಿಕೊಂಡು ನೀವು ಬೇಕಿದ್ರೆ ಫೈಲ್ ನೇಮ್ನ ಟೈಪ್ ಮಾಡಿಕೊಂಡು ಸೇವ್ ಮಾಡ್ಬೋದು. ಸೊ ಇವಾಗ image.odt ಅಂತೇಳಿ ಫೈಲು ಸೇವ್ ಆಯಿತು. image.odt ಅಂತೇಳಿ ಫೈಲು ಸೇವ್ ಆಯಿತು. ಇದನ್ನು ಕ್ಲೋಸ್ ಮಾಡ್ತೀನಿ. ದಿಸ್ ಪಿ ಸಿಗೆ ಹೋಗಿ, ಎಲ್ಲಿ ನಾನು ಸೇವ್ ಮಾಡಿದ್ದು? ಲೋಕಲ್ ಡಿಸ್ಕ್ ಇನಲ್ಲಿ. ವಾಟ್ ವಾಸ್ ದ ಫೈಲ್ ಸೈಜ್ ಆಫ್ ಇಮೇಜ್? ಇಟ್ ಈಸ್ ಓನ್ಲಿ 9 KB ಅಲ್ವಾ? ಸೊ ಈ ಫೈಲ್ನ ಓಪನ್ ಮಾಡ್ಕೊತೀನಿ. ಇಲ್ಲಿ ನಾನು ಇನ್ಸರ್ಟ್ ಮಾಡ್ತೀನಿ ನೋಡಿ. ಇನ್ಸರ್ಟ್ ಇಮೇಜ್ 4851 KB ಇರೋ ಫೈಲ್ ಸೈಜ್ ಇರೋವಂತಹ ಇಮೇಜ್ನ ಓಪನ್ ಮಾಡ್ಕೊತಿದ್ದೀನಿ. ಇವಾಗ ಸೇವ್ ಮಾಡ್ತೀನಿ. ಈಗ ಕಂಟ್ರೋಲ್ ಎಸ್ ಶಾರ್ಟ್ಕಟ್ ಕೀ ಅಲ್ವಾ? ಸೊ ಸೇವ್ ಮಾಡಿದೆ, ಕ್ಲೋಸ್ ಮಾಡ್ತೀನಿ. ನೋಡಿ, ಇವಾಗ ಈ ಫೈಲ್ ಸೈಜ್ ಏನಾಯಿತು? ಓಕೆ, ರಿಫ್ರೆಶ್ ಮಾಡೋಣ. ಓಕೆ, ನೋಡಿ, ಇಮೇಜ್ ಸೈಜ್ ಇವಾಗ 9 KB ಇದ್ದು 4902 KB ಆಯಿತು ಅಲ್ವಾ? ಸೊ ಇದನ್ನು ಓಪನ್ ಮಾಡಿಕೊಂಡು ಇದನ್ನು ಯಾಕೆ ನಿಮಗೆ ತೋರಿಸ್ತಾ ಇದ್ದೀನಿ ಅಂತ ಗೊತ್ತಾಗುತ್ತೆ. ಈ ಫೋಟೋನ ಡಿಲೀಟ್ ಮಾಡಿ ನಾನೇನು ಮಾಡ್ತೀನಿ? ಇನ್ಸರ್ಟಿಂಗ್ ಆ್ಯನ್ ಇಮೇಜ್ ಬೈ ಲಿಂಕಿಂಗ್ ಮಾಡ್ತೀನಿ ನೋಡಿ. ಸೊ ಆ್ಯಸ್ ಯೂಶುವಲ್ ಈಸಿ, ಸೇಮ್ ಇನ್ಸರ್ಟಿಗೆ ಹೋಗಿ, ಇಮೇಜಿಗೆ ಹೋಗಿ, ಇನ್ಸರ್ಟ್ ಇಮೇಜ್ ಆಪ್ಷನ್ನಲ್ಲಿ ನಾವು ಯಾವುದು 4851 KB ಇರೋಂಥ ಫೈಲ್ನ ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ಲಿಂಕ್ನ ಚೆಕ್ ಮಾಡ್ತೀನಿ. ಲಿಂಕ್ ಅಂತ ಹೇಳಿ ಇನ್ಸರ್ಟ್ ಇಮೇಜ್ ಡೈಲಾಗ್ ಬಾಕ್ಸಲ್ಲಿ ಲಿಂಕ್ ಅಂತೇಳಿ ಒಂದು ಆಪ್ಷನ್ ಇರುತ್ತೆ, ಅದನ್ನು ಚೆಕ್ ಮಾಡಿ ಓಪನ್ ಮಾಡೋಣ. ಇವಾಗ ನಮಗೆ ಕೇಳುತ್ತೆ ಇದು ದಿಸ್ image will not be stored along with your document but only reference
ರೆಫರೆನ್ಸ್ಡ್ ಆ್ಯಸ್ ಎ ಲಿಂಕ್ ಆಗಿ ಇರುತ್ತೆ ಈ ಇಮೇಜಲ್ಲಿ ಅಂತೇಳಿ ಇರುತ್ತೆ. ಸೊ ಆಸ್ಕ್ ವೆನ್ ಲಿಂಕಿಂಗ್ ಆಬ್ಜೆಕ್ಟ್ ಅಂತ ಇದೆ, ಇದು ಚೆಕ್ ಆಗಿದೆ. ಎಂಬೆಡ್ ಗ್ರಾಫಿಕ್ ಅಂದರೆ ಇಮೇಜೇ ಇನ್ಸರ್ಟ್ ಆಗುತ್ತೆ. ಸೊ ನಾವು ಕೀಪ್ ಲಿಂಕ್ ಇರಲಿ ಅಂತೇಳಿ ಕ್ಲಿಕ್ ಮಾಡ್ತೀನಿ. ನೋಡಿ ಲಿಂಕ್ ಇರಲಿ ಅಂತ ಕ್ಲಿಕ್ ಮಾಡಿದ್ರು ನಮಗೇನು ಇಮೇಜ್ ಇನ್ಸರ್ಟ್ ಆಯಿತು. ಕಂಟ್ರೋಲ್ ಎಸ್ ಮಾಡೋಣ. ನೋಡಿ ಡಿಲೀಟ್ ಕ್ಲೋಸ್ ಮಾಡ್ತೀನಿ. ಇವಾಗ ನೋಡಿ ಇಮೇಜ್ ಸೈಜು ರಿಫ್ರೆಶ್ ಮಾಡ್ತೀನಿ ಈಗೇನು. ನೋಡಿ ಆವಾಗಲೇ ನಾನು ಇನ್ಸರ್ಟ್ ಇಮೇಜ್ ಆಪ್ಷನ್ ಮಾಡಿದಾಗ ನಮಗೆ 5000 ಸಮಥಿಂಗ್ ಫೈಲ್ ಸೈಜ್ ಬಂದಿತ್ತು. ಬಟ್ ಇನ್ಸರ್ಟಿಂಗ್ ಲಿಂಕ್ ಮಾಡಿದಾಗ ಫೈಲ್ ಸೈಜು 51 KB ಬಂದಿತ್ತು. ಸಮ್ಟೈಮ್ಸ್ ಶೇರ್ ಮಾಡಬೇಕಾದ್ರೆ ಡಾಕ್ಯುಮೆಂಟ್ಸು ಕಂಪ್ರೆಸ್ ಆಗುತ್ತೆ. ಯಾಕೆ ಜಾಸ್ತಿ ಫೈಲ್ ಸೈಜ್ ಇರೋದನ್ನು ಶೇರ್ ಮಾಡಬೇಕಾದ್ರೆ ಇಟ್ ವಿಲ್ ಟೇಕ್ ಮಚ್ ಟೈಮ್ ಅಲ್ವಾ. ಸೊ ಮಚ್ ಡಾಟಾ ಕನ್ಸ್ಯೂಮ್ ಮಾಡುತ್ತೆ. ಅದಕ್ಕೆ ನಾವು ಈ ಥರ ಫೈಲ್ ಸೈಜ್ನ ನಾವು ಕಂಪ್ರೆಸ್ ಮಾಡ್ಬೋದು. ಸೊ ಅದಕ್ಕೆ ನಮಗೆ ಯಾವ್ದು ಯೂಸ್ ಆಗುತ್ತೆ, ಇನ್ಸರ್ಟಿಂಗ್ ಆ್ಯನ್ ಇಮೇಜ್ ಬೈ ಲಿಂಕಿಂಗ್ ಆಪ್ಷನ್ನು ಯೂಸ್ ಆಗುತ್ತೆ. ಓಕೆ, ಸೊ ಮೊದಲೇ ಓಪನ್ ಮಾಡಿದ್ದೀನಲ್ಲ ಆ ಫೈಲ್ಸ್ನ ಯಾವ್ಯಾವ ಥರ ನಾವು ಇಮೇಜಸ್ನ ಇನ್ಸರ್ಟ್ ಮಾಡಿದ್ವಿ. ಇನ್ಸರ್ಟಿಂಗ್ ಆ್ಯನ್ ಇಮೇಜ್ ಬೈ ಇನ್ಸರ್ಟ್ ಇಮೇಜ್ ಆಪ್ಷನ್ and inserting an image by copy and paste method. Next inserting an image by drag and drop, and next inserting an image by linking. ಓಕೆ, ಈ ಥರ ಇಷ್ಟು 4 ಸ್ಟೆಪ್ಸಲ್ಲಿ ನಾವು ಇಮೇಜಸ್ನ ಇನ್ಸರ್ಟ್ ಮಾಡಿದ್ವಿ. ಸೊ ನೆಕ್ಸ್ಟು ಹೇಗೆ ಈ ಇಮೇಜಸ್ನ ಮಾಡಿಫೈ ಮಾಡೋದು. ನಾನು ತುಂಬ ದೊಡ್ಡ ಸೈಜ್ ಇತ್ತು, ನಾನು ಏನು ಮಾಡಿದೆ ಅದನ್ನು ಚಿಕ್ಕ ಸೈಜ್ ಮಾಡಿದೆ. ಸೊ ಈ ಥರನೇ ಮಾಡಿಫಿಕೇಷನ್ ಸ್ವಲ್ಪ ಇದು ಕಲರ್ಫುಲ್ಲಾಗಿ ಕಾಣಿಸ್ಬೇಕು, ಬ್ರೈಟಾಗಿ ಕಾಣಿಸ್ಬೇಕು. ಈ ಥರ ನಮಗೆ ಫೋಟೋಸ್ನೆಲ್ಲ ನಾವು ಕ್ರಾಪು ಎಲ್ಲ ಮಾಡ್ತೀವಿ ನೋಡಿ, ಆ ಥರ ನಾವು ಮಾಡ್ಬೋದು. ಸೊ ಅದನ್ನು ಮಾಡಿಫೈಯಿಂಗ್ ಆ್ಯನ್ ಇಮೇಜಸ್ ಅಂತೇಳಿ ಕರಿತೀವಿ. ಸೊ ಮಾಡಿಫೈ ಮಾಡೋದಕ್ಕೆ ದೇರ್ ವಿಲ್ ಬಿ ಎ ಡೆಡಿಕೇಟೆಡ್ ಟೂಲ್ಸ್ ಇನ್ LibreOffice Writer. ಸೊ ಅವನು ಹೆಂಗೆ ಎನೇಬಲ್ ಮಾಡ್ಕೊಳ್ಳೋಣ. ಸೊ ಆ್ಯಸ್ ಯೂಶುವಲ್ ನೆನ್ನೆ ಹೇಳಿದ್ನಲ್ಲ ನಾನು, ವ್ಯೂಗೆ ಹೋಗಬೇಕು, ಟೂಲ್ ಬಾರ್ಗೆ ಹೋಗಬೇಕು. ಲಾಸ್ಟ್ ವಿಡಿಯೋನಲ್ಲಿ ಹೇಳ್ದಂಗೆ ವ್ಯೂಗೆ ಹೋಗಿ ಟೂಲ್ ಬಾರ್ಗೆ ಹೋಗಿ ನಮಗೆ ಇಮೇಜ್ ಬೇಕು ಅಂದರೆ, ಇಮೇಜ್ ಟೂಲ್ಸ್ ಬೇಕು ಅಂದರೆ ನಾವೇನು ಮಾಡ್ಬೋದು, ಇಮೇಜ್ನ ಎನೇಬಲ್ ಮಾಡ್ಕೋಬೇಕು. ನೋಡಿ ಇವಾಗ ನಮಗೆ ಇಮೇಜ್ ಟೂಲ್ ಬಾರ್ ಬಂದಿದೆ ನೋಡಿ. ಬಟ್ ಯೂಸ್ ಮಾಡೋಕ್ಕೆ ಬರ್ತಾಯಿಲ್ಲ. ಅದ್ರ ಮೇಲೆ ನಾವು ಯಾವಾಗಲೂ ಸ್ಟೂಡೆಂಟ್ಸ್ ನಾವೇನು ಕಲ್ತ್ಕೋಬೇಕು, ನಮ್ಮ ಸ್ಟೂಡೆಂಟ್ಸು ಯೂಶ್ವಲಿ ಏನು ತಪ್ಪು ಮಾಡ್ತಾರೆ ಅಂದರೆ ಸುಮ್ಮನೆ ಹೋಗ್ತಾರೆ ಕ್ಲಿಕ್ ಮಾಡ್ತಾರೆ. ನಾವು ಸುಮ್ಮನೆ ಮೌಸ್ ಕರ್ಸರ್ನ ಪ್ಲೇಸ್ ಮಾಡಿದ್ರೆ ಅಲ್ಲಿ ನಮಗೆ ನೇಮ್ ಡಿಸ್ಪ್ಲೇ ಆಗುತ್ತೆ. ಆ ನೇಮನ್ನ ಫಸ್ಟು ನಾವು ಅಬ್ಸರ್ವ್ ಮಾಡಬೇಕು. ಈಚ್ ಟೂಲ್ ನೇಮು ಕೂಡ ನಮಗೆ ಗೊತ್ತಿರಬೇಕು. ಆಮೇಲೆ ನಾವು ಅದನ್ನು ಕ್ಲಿಕ್ ಮಾಡಬೇಕು. ಸೊ ಇವು ಯಾವ ಎನೇಬಲ್ ಆಗಿಲ್ಲ, ಜಸ್ಟ್ ನಮಗೆ ನೇಮ್ ಮಾತ್ರ ತೋರಿಸ್ತಾ ಇದೆ. ನೋಡಿ ಈ ಡ್ರಾಪ್ ಡೌನ್ ಕ್ಲಿಕ್ ಮಾಡ್ತೀನಿ, ಯಾವ ಆಪ್ಷನ್ಸ್ ಇದೆ ಅಂತ ಬರ್ತಾಯಿಲ್ಲ. ಯಾಕೆ ಬರ್ತಾಯಿಲ್ಲ, ಬಿಕಾಸ್ ನಾವು ಇಮೇಜನ್ನು ಸೆಲೆಕ್ಟ್ ಮಾಡಿಲ್ಲ. ಸೊ ಇವಾಗ ಏನು ಮಾಡೋಣ, ಒಂದು ಇಮೇಜ್ನ ಸೆಲೆಕ್ಟ್ ಮಾಡೋಣ. ನೋಡಿ ಇವಾಗ ಎಲ್ಲ ಆಪ್ಷನ್ಸು ಎನೇಬಲ್ ಆಯಿತು. ಯಾವ್ಯಾವ ಟೂಲ್ಸ್ ಇದೆ ಈ ಇಮೇಜ್ ಟೂಲ್ ಬಾರಲ್ಲಿ ಅಂದರೆ, ಇಮೇಜ್ ಫಿಲ್ಟರ್ ಇದೆಯಲ್ಲ. ಸೊ ಇಮೇಜ್ ಫಿಲ್ಟರಲ್ಲಿ ನಮಗೆ ನೋಡಿ ಇನ್ವರ್ಟ್, ಸ್ಮೂತ್, ಶಾರ್ಪನ್, ರಿಮೂವ್ ನಾಯ್ಸ್, ಸೋಲರೈಸೇಷನ್, ಏಜಿಂಗ್, ಪೋಸ್ಟರೈಸ್, ಪಾಪ್ ಆರ್ಟ್, ಚಾರ್ಕೋಲ್ ಸ್ಕೆಚ್, ರಿಲೀಫ್, ಮೊಸಾಯಿಕ್, ಇಷ್ಟು ಆಪ್ಷನ್ಸು ಅವೈಲಬಲ್ ಇದೆ. ಸೊ ನೀವೇನು ಮಾಡಬೇಕು, ಇವಾಗ ಈ ವಿಡಿಯೋ ನೋಡಿದ ತಕ್ಷಣ ನೀವು ಈ ಇಮೇಜ್ ಫಿಲ್ಟರ್ ಹೆಂಗೆ ವರ್ಕ್ ಆಗುತ್ತೆ ಅಂತೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಬೇಕು, ಇನ್ವರ್ಟ್ ಮಾಡಿದಾಗ ಏನಾಯಿತು ಅಂತ. ಓಕೆ, ದಿಸ್ ಇಸ್ ನೋಡಿ ಇನ್ವರ್ಟ್ ಮಾಡಿದಾಗ ಎಷ್ಟು ಚೆನ್ನಾಗಿ ನಮಗೆ ಗ್ರೇ ಸ್ಕೇಲಲ್ಲಿ ಬಂತು ಅಲ್ವಾ. ಇನ್ವರ್ಟ್ ಮಾಡಿದಾಗ ಏನಾಗುತ್ತೆ, ಕಲರ್ ವ್ಯಾಲ್ಯೂಸ್ ಆಫ್ ಕಲರ್ಡ್ ಇಮೇಜ್ ಇಟ್ ವಿಲ್ ಗೆಟ್ ಇನ್ವರ್ಟ್ ಆಗುತ್ತೆ. ಇನ್ ಕೇಸ್ ಇಮೇಜ್ ಇಸ್ ಗ್ರೇ ಸ್ಕೇಲ್ ದೆನ್ ಇಟ್ಸ್ ಬ್ರೈಟ್ನೆಸ್ ಇಸ್ ಇನ್ವರ್ಟೆಡ್. ಗ್ರೇ ಸ್ಕೇಲಲ್ಲಿದ್ದರೆ ಬ್ರೈಟ್ನೆಸ್ ಇನ್ವರ್ಟ್ ಆಗುತ್ತೆ. ಸೊ ನೋಡಿ ಇದು ಗ್ರೇ ಸ್ಕೇಲಲ್ಲಿತ್ತು, ಬ್ರೈಟ್ನೆಸ್ಸು ಇನ್ವರ್ಟ್ ಆಯಿತು. ಇದು ಕಲರ್ಸು ಇನ್ವರ್ಟ್ ಆಯಿತು ಅಲ್ವಾ. ಸೊ ಈ ಥರ ನೀವು ಎಲ್ಲ ಆಪ್ಷನ್ಸ್ನ ಯೂಸ್ ಮಾಡಿ ನನಗೆ ಕಮೆಂಟ್ ಮಾಡಬೇಕು. ಓಕೆ, ನೆಕ್ಸ್ಟ್ ಈಸ್ ಮತ್ತೆ ಯಾವಿದಾವೆ ಇಮೇಜ್ ಫಿಲ್ಟರ್ ಆದ ತಕ್ಷಣ ನೆಕ್ಸ್ಟು ಇಮೇಜ್ ಮೋಡ್ ಅಂತೇಳಿ ಆಪ್ಷನ್ ಇದೆ ಅಲ್ವಾ. ಸೊ ಇಲ್ಲಿ ಯಾವ್ಯಾವು ಗ್ರೇ ಸ್ಕೇಲ್, ಬ್ಲ್ಯಾಕ್ ಆರ್ ವೈಟ್, ವಾಟರ್ ಮಾರ್ಕ್, ಈ ಥರ ನಮಗೆ ಡಿಫ್ರೆಂಟ್ ಆಪ್ಷನ್ಸು ಅವೈಲೇಬಲ್ ಇದೆ. ನೆಕ್ಸ್ಟು ಕ್ರಾಪ್ ಮಾಡೋದು ನಿಮಗೆಲ್ಲ ಗೊತ್ತೇ ಇರುತ್ತೆ. ವಾಟ್ಸಪ್ಪು, ಇನ್ಸ್ಟಾಗ್ರಾಮ್ ಇದೆಲ್ಲ ಯೂಸ್ ಮಾಡ್ತೀರಾ, ನಿಮ್ಮ ಫೋಟೋಸ್ನ ಅಪ್ಲೋಡ್ ಮಾಡಿರ್ತೀರಾ, ನಿಮ್ಮ ಫೋಟೋಸ್ನ ಕ್ರಾಪ್ ಮಾಡೋವಂತಹ ಇಮೇಜಸ್ ನಿಮಗೆ ಗೊತ್ತಿರುತ್ತೆ. ಸೊ ಏನು ಮಾಡ್ಬೋದು, ಕ್ರಾಪ್ ಅಂದರೆ ನಾವು ಇಮೇಜ್ನ ಚಿಕ್ಕದಾಗಿ ಮಾಡ್ಬೋದು. ನಮ್ಗೆ ಎಷ್ಟು ಸೈಜ್ ಬೇಕೋ ಅಷ್ಟನ್ನು ಮಾತ್ರ ತೊಗೋಬೋದು. ಎಲ್ಲಿವರೆಗೂ ಬೇಕೋ ಅಲ್ಲಿವರೆಗೂ ಮಾತ್ರ. ಕೀಬೋರ್ಡ್ ಅನ್ನೋದು ಅಷ್ಟೇ ಬೇಕು ಅಂದರೆ ಕೀಬೋರ್ಡ್ನಷ್ಟೇ ನಾವು ಏನು ಮಾಡ್ಕೋಬೋದು, ಕ್ರಾಪ್ ಮಾಡ್ಕೋಬೋದು ಅಲ್ವಾ. ಸೊ
ಆ ರೀತಿ ನಮಗೆ ಕ್ರಾಪ್ ಆಪ್ಷನ್ನು ಯೂಸ್ ಆಗುತ್ತೆ. ನೆಕ್ಸ್ಟು ಫ್ಲಿಪ್ ಹಾರಿಸಾಂಟಲಿ ನೋಡಿ, ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಆಪ್ಷನ್ ಅದೇ ಯಾವುದಿದೆ? ಫ್ಲಿಪ್ ಹಾರಿಸಾಂಟಲಿ ಇದೆ, ಫ್ಲಿಪ್ ವರ್ಟಿಕಲಿ ಇದೆ, ರೊಟೇಟ್ 90 ಡಿಗ್ರಿ ಲೆಫ್ಟ್, ರೊಟೇಟ್ 90 ಡಿಗ್ರಿ ರೈಟ್. ಇಷ್ಟು ಆಪ್ಷನ್ಸು ನಮಗೆ ಅವೈಲಬಲ್ ಇದೆ. ನಾವೊಂದು ಇಮೇಜ್ನ ರೊಟೇಟ್ ಮಾಡಬೇಕು ಅಂದರೆ, ಹಾರಿಸಾಂಟಲಿ ಫ್ಲಿಪ್ ಮಾಡಬೇಕು, ಉಲ್ಟಾ ಮಾಡಬೇಕು ಅಂದರೆ ನಾವು ಈ ಆಪ್ಷನ್ಸ್ನ ಯೂಸ್ ಮಾಡ್ಬೋದು. ನೆಕ್ಸ್ಟು ರೊಟೇಟ್, ಆಬ್ಜೆಕ್ಟ್ನ ರೊಟೇಟ್ ಮಾಡೋದಕ್ಕೆ ಆಬ್ಜೆಕ್ಟ್ ರೊಟೇಟ್ ಅಂತೇಳಿ ಆಪ್ಷನ್ ಅವೈಲಬಲ್ ಇದೆ. ನೆಕ್ಸ್ಟ್ ಈಸ್ ಟ್ರಾನ್ಸ್ಪರೆನ್ಸಿ, ನೆಕ್ಸ್ಟ್ ಈಸ್ ಕಲರ್. ಟ್ರಾನ್ಸ್ಪರೆನ್ಸಿ ಎಷ್ಟು ಪರ್ಸೆಂಟೇಜ್ ಬೇಕು ಅಂತೇಳಿ ಸೆಲೆಕ್ಟ್ ಮಾಡಿದ್ದೀವಲ್ಲ, ಟ್ರಾನ್ಸ್ಪರೆಂಟಿ ಚೇಂಜ್ ಮಾಡ್ತಾ ಹೋಗಿ ನಿಮಗೆ ಗೊತ್ತಾಗುತ್ತೆ ನೋಡಿ, ಟ್ರಾನ್ಸ್ಪರೆಂಟಾಗಿ ನಮಗೆ ಕಾಣಿಸ್ತಾ ಹೋಗುತ್ತೆ ಇಮೇಜು. ಈ ಥರ ಎಲ್ಲ ಆಪ್ಷನ್ಸು ನೀವು ವರ್ಕ್ ಮಾಡಬೇಕು. ಓಕೆ, ಕಲರ್ಸು, ಕಲರಲ್ಲಿ ನೋಡಿ ನಮಗೆ ರೆಡ್ ಕಲರ್ ಇದೆ, ಗ್ರೀನ್ ಕಲರ್ ಇದೆ, ಬ್ಲೂ ಕಲರು, ಬ್ರೈಟ್ನೆಸ್ಸು, ಕಾಂಟ್ರಾಸ್ಟು ಮತ್ತು ಗಾಮ, ಇಷ್ಟು ವ್ಯಾಲ್ಯೂಸ್ ಅವೈಲಬಲ್ ಇದೆ. ಸೊ ನಾವೇನು ಮಾಡ್ಬೋದು, ಈ ಟೂಲ್ ಬಾರ್ಸ್ನ ಯೂಸ್ ಮಾಡಿಕೊಂಡು ಇಮೇಜ್ನ ಮಾಡಿಫೈ ಮಾಡ್ಬೋದು. ನೆಕ್ಸ್ಟ್ ಈಸ್ ರೀಸೈಸಿಂಗ್ ಇಮೇಜ್. ನಾನು ಲಾಸ್ಟ್ ಟೈಮ್ ತುಂಬ ದೊಡ್ಡದಾಗಿತ್ತು ಇದು, ನಾನೇನು ಮಾಡಿದೆ, ಇದನ್ನು ಚಿಕ್ಕದು ಮಾಡಿದೆ ಅಲ್ವಾ. ಸೊ ಈ ಥರ ಸೈಜ್ನ ಬಿಗ್ ಸೈಜ್ ಮಾಡ್ಬೋದು, ಸ್ಮಾಲ್ ಸೈಜ್ ಮಾಡ್ಬೋದು. ಸೊ ನೋಡಿ, ಒಂದು ಆಬ್ಜೆಕ್ಟ್ನ ಆರಲ್ಸ್ ಒಂದು ಇಮೇಜ್ನ ಸೆಲೆಕ್ಟ್ ಮಾಡಿದ ತಕ್ಷಣ ನಮಗೆ ಎಷ್ಟು ಪಾಯಿಂಟ್ಸ್ ಸಿಗುತ್ತೆ? 1 2 3 4 5 6 7 8 ಪಾಯಿಂಟ್ಸು ಒಂದು ಇಮೇಜ್ ಮೇಲೆ ಲೊಕೇಟ್ ಆಗಿದೆ. ಸೊ ನಾವು ಕಾರ್ನರಲ್ಲಿ ಇಟ್ಟರೆ ಹೈಟು ಮತ್ತು ಬಿಡ್ತು ಎರಡೂ ಕೂಡ ಅಟ್ ಎ ಟೈಮ್ ಚಿಕ್ಕದಾಗುತ್ತೆ. ಅದೇ ನಾವು ಸೆಂಟರಲ್ಲಿ ನೋಡಿದ್ರೆ, ಇಲ್ಲಿ ಈ ಪೊಸಿಷನಿಗೆ ಬಂದರೆ ಹೈಟ್ ಮಾತ್ರ ಕಡಿಮೆ ಆಗುತ್ತೆ ಇಮೇಜ್ದು. ಈ ಕಡೆ ಆರಲ್ಸ್ ಈ ಕಡೆ ಬಂದರೆ ನಮ್ಮದು ವಿಡ್ತ್ ಮಾತ್ರ ಇಮೇಜ್ದು ಕಡಿಮೆ ಆಗುತ್ತೆ. ಓಕೆ, ಈ ಥರ ನಾವೇನು ಮಾಡ್ಬೋದು, ಇಮೇಜ್ನ ರೀಸೈಸಿಂಗ್ ಮಾಡ್ಬೋದು. ಏನು ಯೂಸ್ ಮಾಡಿ? 8 ಸೈಜಿಂಗ್ ಹ್ಯಾಂಡಲ್ಸ್ ಅಂತೇಳಿ ಕರಿತೀವಿ, ಇವನ್ನ ಯೂಸ್ ಮಾಡಿ ನಾವು ರೀಸೈಸ್ ಮಾಡ್ಬೋದು. ಇಮೇಜ್ನ ಡಿಲೀಟ್ ಮಾಡಬೇಕಪ್ಪ, ಇದು ನನಗೆ ಬೇಕಾಗಿಲ್ಲ ಇಮೇಜು, ಅವಾಗ ಏನು ಮಾಡ್ತೀರಾ? ಇಮೇಜ್ನ ಸೆಲೆಕ್ಟ್ ಮಾಡಿ ಕೀಬೋರ್ಡಲ್ಲಿ ಒಂದು ಡಿಲೀಟ್ ಕೀ ಅಂತ ಇರುತ್ತೆ ಫ್ರೆಂಡ್ಸ್, ಕೀಬೋರ್ಡಲ್ಲಿ ಒಂದು ಡಿಲೀಟ್ ಕೀ ಅಂತ ಏನು ಕಾಣಿಸ್ತಿದೆಯಾ? ಆ್ಯಕ್ಚುಲಿ ನಾನು ಕ್ರಾಪ್ ಮಾಡಿಬಿಟ್ಟೆ ಅಲ್ವಾ. ಸೊ ಇಲ್ಲಿ ಡಿಲೀಟ್ ಅಂತೇಳಿ ಒಂದು ಕೀ ಇತ್ತು, ಆ ಕೀನ ಇಮೇಜ್ನ ಸೆಲೆಕ್ಟ್ ಮಾಡಿ ಡಿಲೀಟ್ ಕೀನ ಪ್ರೆಸ್ ಮಾಡಿದರೆ ಇಮೇಜ್ ವಿಲ್ ಗೆಟ್ ಡಿಲೀಟೆಡ್. ಸೊ ನೆಕ್ಸ್ಟು ಇದಷ್ಟೇ ಅಲ್ಲದೆ ನಾವೇ ಓನಾಗಿ ನಾನು ಸ್ಟೈಲ್ಸ್ ಮಾಡಬೇಕಾದ್ರೆ ಹೇಳಿದೆ ಲಾಸ್ಟ್ ವೀಡಿಯೋನಲ್ಲಿ, ಹೈಯರಾರ್ಕಿ ಇರುತ್ತೆ. ಹೈಯರಾರ್ಕಿ ಒಂದು ಕಂಪನಿಯಲ್ಲಿ ಆಗಿರುತ್ತೆ, CEO ಇರ್ತಾರೆ, ಮ್ಯಾನೇಜರ್ ಇರ್ತಾರೆ, ಎಂಪ್ಲಾಯೀಸ್ ಇರ್ತಾರೆ, ನೆಕ್ಸ್ಟ್ ಗ್ರೂಪ್ ಡಿ ಇರ್ತಾರೆ, ಈ ಥರ ಹೇಳಿದ್ನಲ್ವಾ. ಸೊ ಈ ಥರ ಒಂದೇನಾದರೂ ನಾವೇ ಆಬ್ಜೆಕ್ಟ್ ಡ್ರಾ ಮಾಡಬೇಕು. ಇದು ರೆಡಿ ಅವೈಲಬಲ್ ಇಮೇಜ್ ಇಲ್ಲ ನಮ್ಮ ಹತ್ರ, ನಾವೇ ಒಂದು ಡಾಕ್ಯುಮೆಂಟಲ್ಲಿ ಇಮೇಜ್ನ ಡ್ರಾ ಮಾಡಬೇಕು. ಆವಾಗ ಯಾವ ರೀತಿ ಮಾಡಬೇಕು? ಸೊ ಅದಕ್ಕೆ ಆಪ್ಷನ್ಸ್ ಇದೆ ನಮಗೆ, ಡ್ರಾಯಿಂಗ್ ಆಬ್ಜೆಕ್ಟ್ಸ್ ಅಂತೇಳಿ ಇದೆ. ಅದೇನು ಸಿಗುತ್ತೆ? ಎಗೇನ್ ವ್ಯೂವಿಗೆ ಹೋಗಿ ಟೂಲ್ ಬಾರ್ಸ್ಗೆ ಹೋಗಿ ಡ್ರಾಯಿಂಗ್ ಅಂತೇಳಿ ಕ್ಲಿಕ್ ಮಾಡಿ. ಸೊ ಇಲ್ಲಿ ನೋಡಿ, ನಿಮಗೆ ಡ್ರಾಯಿಂಗ್ ಟೂಲ್ ಬಾರ್ ಬಂದಿದೆ. ಡ್ರಾಯಿಂಗ್ ಟೂಲ್ ಬಾರಲ್ಲಿ ದೇರ್ ವಿಲ್ ಬಿ ಸೋ ಮೆನಿ ಆಪ್ಷನ್ಸ್. ಯಾವ್ಯಾವುದು ನೋಡಿ, ಸೆಲೆಕ್ಟ್ ಅಂತ ಆಪ್ಷನ್ ಇದೆ, ಇನ್ಸರ್ಟ್ ಲೈನ್ಸ್ ಆ್ಯಂಡ್ ಆ್ಯರೋಸ್. ನೋಡಿ, ಇದನ್ನು ಡ್ರಾಪ್ ಡೌನ್ ಅಂತೀವಿ, ಬರೀ ಇಷ್ಟೇ ಇಮೇಜ್ ಇದ್ದರೆ ಇದು ಒಂದೇ ಅಂತೇಳಿ. ಅದೇ ನಾವು ಲೈನ್ಸ್ ಆ್ಯಂಡ್ ಆ್ಯರೋಸ್ ಡ್ರಾಪ್ ಡೌನಲ್ಲಿ ಕ್ಲಿಕ್ ಮಾಡಿದ್ರೆ ನಮಗೆ ಅದರೊಳಗೆ ಇನ್ನೂ ಆಪ್ಷನ್ಸ್ ಇದೆ ಅಂತ ಅರ್ಥ. ಇದನ್ನು ನೀವು ಅಬ್ಸರ್ವ್ ಮಾಡಬೇಕು ಸಿಸ್ಟಮಲ್ಲಿ ವರ್ಕ್ ಮಾಡಬೇಕಾದ್ರೆ. ನೆಕ್ಸ್ಟ್ ಈಸ್ ಕರ್ವ್ಸ್ ಆ್ಯಂಡ್ ಪಾಲಿಗಾನ್ಸ್. ಅಲ್ಲಿನೂ ಕೂಡ ನಮಗೆ ಇನ್ನೂ ಬೇರೆ ಬೇರೆ ಆಪ್ಷನ್ಸ್ ಎಲ್ಲ ಅವೈಲೇಬಲ್ ಇದೆ. ನೆಕ್ಸ್ಟ್ ಕರ್ವ್ ಇದೆ, ಪಾಲಿಗಾನ್ ಇದೆ, ರೆಕ್ಟ್ಯಾಂಗಲ್ ರೌಂಡೆಡ್. ನೋಡಿ, ಕಾರ್ನರಲ್ಲಿ ರೌಂಡ್ ಬಂದಿದೆ, ಅದಕ್ಕೆ ರೆಕ್ಟ್ಯಾಂಗಲ್ ರೌಂಡೆಡ್. ನೆಕ್ಸ್ಟ್ ಸ್ಕ್ವೇರ್, ಎಲಿಪ್ಸ್, ಸರ್ಕಲ್, ಐಸಾಸೆಲಸ್ ಟ್ರಯಾಂಗಲ್. ಸೊ ಈಗೇನು ಮ್ಯಾಥ್ಸ್ ಇನ್ವಾಲ್ವ್ ಆಗುತ್ತೆ, ಡಿಫ್ರೆಂಟ್ ಟೈಪ್ಸ್ ಆಫ್ ಟ್ರಯಾಂಗಲ್ಸ್ ಅಂತೇಳಿ. ರೈಟ್ ಆ್ಯಂಗಲ್ ಟ್ರಯಾಂಗಲು, ಬೇಸಿಕ್ ಶೇಪ್ಸ್. ಕ್ಲಿಕ್ ಮಾಡಿ ನೋಡಿ ಬೇಸಿಕ್ಕಾಗಿ ಯಾವ್ಯಾವ ಶೇಪ್ಸ್ ಇದೆ. ಪ್ರತಿಯೊಂದಕ್ಕೂ ನೀವು ಹೋಗಿ ಅದ್ರ ಮೇಲೆ ಸುಮ್ಮನೆ ಕರ್ಸರ್ನ ಪ್ಲೇಸ್ ಮಾಡಿದರೆ ಆಬ್ಜೆಕ್ಟ್ ಮೇಲೆ ಅದ್ರ ನೇಮ್ ಬರುತ್ತೆ. ಸೊ ಇದರಿಂದ ನಿಮ್ಮ ಇಂಗ್ಲೀಷ್ ವೊಕ್ಯಾಬ್ಯುಲರಿನೂ ಕೂಡ ಇಂಪ್ರೂವ್ ಆಗುತ್ತೆ. ಓಕೆ, ನೀವು ಇದನ್ನೆಲ್ಲ ನೋಡ್ಕೊಳ್ಳಿ. ನೆಕ್ಸ್ಟು ನಮಗೆ ತುಂಬ ಫೇವ್ರೆಟು ಸಿಂಬಲ್ ಶೇಪ್ಸ್ ಅಲ್ವಾ. ಸೊ ಸಿಂಬಲ್ ಶೇಪ್ಸು ತುಂಬ ಡಿಫ್ರೆಂಟಾಗಿ ಶೇಪ್ಸ್ ಅವೈಲೇಬಲ್ ಇದೆ. ನೆಕ್ಸ್ಟು ಆ್ಯರೋಸು, ಬ್ಲಾಕ್ ಆ್ಯರೋಸು. ನೆಕ್ಸ್ಟ್ ಇದರೊಳಗೂ ಬೇರೆ ಬೇರೆ ಆಪ್ಷನ್ಸ್ ಅವೈಲೇಬಲ್ ಇದೆ. ನೆಕ್ಸ್ಟು ಸ್ಟಾರ್ಸ್ ಆ್ಯಂಡ್ ಬ್ಯಾನರ್ಸು.
ಕಾಲ್ಔಟ್ ಶೇಪು ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ನ್ಯೂಸ್ ಪೇಪರೆಲ್ಲ ಕೊಟ್ಟಿರ್ತಾರೆ ನೋಡ್ರಿ, ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲೇನೋ ಒಬ್ಬ ಸ್ಟೂಡೆಂಟ್ ಇದನ್ನ ಅಂತ ಹೇಳಿದ್ರೆ ಇದನ್ನ ಈ ಥರ ಡ್ರಾ ಮಾಡೋದು. ಅವ್ರೇನೋ ಹೇಳ್ತಾ ಇದ್ದಾರೆ, ಅವ್ರೇನೋ ಥಿಂಕ್ ಮಾಡ್ತಿದ್ದಾರೆ. ಸೊ ಈ ಥರ ಕಾಲ್ಔಟ್ ನಮಗೆ ಹೆಲ್ಪ್ಫುಲ್ ಆಗುತ್ತೆ. ಫ್ಲೋ ಚಾರ್ಟ್ ಇದೆ, ಕಾಲ್ಔಟ್ಸ್ ಇದೆ, ಮತ್ತು ಇನ್ಸರ್ಟ್ ಟೆಕ್ಸ್ಟ್ ಬಾಕ್ಸು, ಇನ್ಸರ್ಟ್ ಫಾಂಟ್ ವರ್ಕ್ ಟೆಕ್ಸ್ಟು, ಪಾಯಿಂಟ್ಸು ಮತ್ತು ಟಾಗಲ್ ಎಕ್ಸ್ಟ್ರೂಷನ್ ಅಂತೇಳಿ ಇಷ್ಟು ಆಪ್ಷನ್ಸು ಡ್ರಾಯಿಂಗ್ ಟೂಲ್ ಬಾರಲ್ಲಿ ಬರುತ್ತೆ. ಸೊ ನಾವೇನು ಮಾಡ್ಬೋದು ನೋಡಿ, ನಾನು ಡ್ರಾ ಮಾಡಿದ ತಕ್ಷಣ ಅದೇ ಮಾರ್ಕಲ್ಲಿದೆ, ಇನ್ನೊಂದು ಕಡೆ ಹೋದರೆ ಅದೇ ಥರ ಡ್ರಾ ಆಗುತ್ತೆ. ಇದರಿಂದ ಹೆಂಗೆ ಹೊರಗಡೆ ಬರೋದು? ಇನ್ನೊಂದು ಶೇಪ್ ಬೇಕಾದರೂ ಸೆಲೆಕ್ಟ್ ಮಾಡ್ಕೋಬೋದು. ಆರ್ ಎಲ್ಸ್ ಕೀಬೋರ್ಡಲ್ಲಿ ಎಸ್ಕೇಪ್ ಕೀನ ಪ್ರೆಸ್ ಮಾಡಿದರೆ ನಾವು ಆ ಶೇಪಿಂದ, ಆ ಆಬ್ಜೆಕ್ಟಿಂದ ಹೊರಗಡೆ ಬರ್ತೀವಿ. ಸೊ ನೀವೇನು ಮಾಡಬೇಕು, ಹೈರಾರ್ಕಿ ಹೇಳಿದ್ದೀನಲ್ಲ, ಹೈರಾರ್ಕಿನ ನೀವು ಡ್ರಾ ಮಾಡಿ ನನಗೆ ಕಮೆಂಟ್ ಮಾಡಬೇಕು. ನೆಕ್ಸ್ಟ್ ಈಸ್ ಇವಾಗ ಆಬ್ಜೆಕ್ಟ್ನ ಡ್ರಾ ಮಾಡಿದ್ವಿ, ಇದ್ರ ಪ್ರಾಪರ್ಟೀಸ್ನ ಚೇಂಜ್ ಮಾಡಬೇಕು. ಅವಾಗ ಏನು ಮಾಡಬೇಕು, ಎಗೇನ್ ವ್ಯೂವಿಗೆ ಹೋಗಿ ಟೂಲ್ ಬಾರಿಗೆ ಹೋಗಿ ಡ್ರಾಯಿಂಗ್ ಆಬ್ಜೆಕ್ಟ್ ಪ್ರಾಪರ್ಟೀಸ್ನ ಎನೇಬಲ್ ಮಾಡಿಕೊಡಿ. ನೋಡಿ, ಡ್ರಾಯಿಂಗ್ ಆಬ್ಜೆಕ್ಟ್ ಪ್ರಾಪರ್ಟೀಸು ಟೂಲ್ ಬಾರು ಇಲ್ಲಿ ಬಂತು. ಸೊ ಇದು ಮೈಟ್ ಬಿ ಡ್ರಾಯಿಂಗ್ ಆಬ್ಜೆಕ್ಟ್ ಟೂಲ್ ಬಾರು ಎನೇಬಲ್ ಆಯಿತು. ಸೊ ಇದರೊಳಗೆ ನಮಗೆ ತುಂಬ ಆಪ್ಷನ್ಸು ಅವೈಲೇಬಲ್ ಇದೆ. ನೋಡಿ, ಒಂದು ಆಬ್ಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ಇವಾಗ ಡ್ರಾಯಿಂಗ್ ಆಬ್ಜೆಕ್ಟ್ ಪ್ರಾಪರ್ಟೀಸ್ ಯಾವುದಾದ್ರೂ ಒಂದು ಆಬ್ಜೆಕ್ಟ್ ಕ್ಲಿಕ್ ಮಾಡಿದರೆ ಮಾತ್ರ ಡ್ರಾಯಿಂಗ್ ಟೂಲ್ ಬಾರ್ ಪ್ರಾಪರ್ಟೀಸು ಎನೇಬಲ್ ಆಗುತ್ತೆ. ಆ್ಯಸ್ ಯೂಶ್ವಲ್ ಫಿಲ್ ಕಲರ್ ಇದೆ, ಆಮೇಲೆ ಲೈನ್ ಕಲರ್ ಇದೆ, ಲೈನ್ ವಿಡ್ತ್ ಚೇಂಜ್ ಮಾಡ್ಬೋದು, ಲೈನ್ ಸ್ಟೈಲ್ ಚೇಂಜ್ ಮಾಡ್ಬೋದು. ಈ ರೀತಿ ನಮಗೆ ಡಿಫ್ರೆಂಟ್ ಆಪ್ಷನ್ಸು ಡ್ರಾಯಿಂಗ್ ಆಬ್ಜೆಕ್ಟ್ ಪ್ರಾಪರ್ಟೀಸ್ ಟೂಲ್ ಬಾರಲ್ಲಿ ನಮಗೆ ಅವೈಲೇಬಲ್ ಇರುತ್ತೆ. ಹೇಗೇನು ಆಬ್ಜೆಕ್ಟ್ನ ಕೂಡ ನಾವೇನು ಮಾಡ್ಬೋದು, ರೀಸೈಸ್ ಮಾಡ್ಬೋದು. ಇಲ್ಲೂ ಕೂಡ 8 ಹ್ಯಾಂಡಲ್ಸ್ ಬರುತ್ತೆ. ಸೊ ಅದನ್ನು ನಾವು ಕಾರ್ನರಲ್ಲಿ ಇಟ್ಕೊಂಡು ಡ್ರ್ಯಾಗ್ ಮಾಡಿದ್ರೆ ಸೊ ಆಬ್ಜೆಕ್ಟ್ ಸೈಜು ಜಾಸ್ತಿ ಆಗುತ್ತೆ ಮತ್ತು ಕಡಿಮೆ ಆಗುತ್ತೆ. ನೆಕ್ಸ್ಟು ಆಬ್ಜೆಕ್ಟ್ಸ್ನ ಹೇಗೆ ಗ್ರೂಪ್ ಮಾಡ್ಬೋದು. ಅಟ್ ಎ ಟೈಮ್ ನನಗೆ ಇವೆರಡು ಸೈಜು ಚೇಂಜ್ ಆಗಬೇಕಪ್ಪ, ಇವೆರಡು ನಾನು ಡ್ರಾ ಮಾಡಿದ್ದೀನಿ ಅಲ್ವಾ ಆಬ್ಜೆಕ್ಟ್ಸ್ನ, ಇವೆರಡೇ ಅಟ್ ಎ ಟೈಮ್ ಚೇಂಜ್ ಆಗಬೇಕು. ಅದಕ್ಕೆ ಏನು ಮಾಡಬೇಕು, ನಾವು ಶಿಫ್ಟ್ ಕೀನ ಕೀಬೋರ್ಡಲ್ಲಿ ಶಿಫ್ಟ್ ಕೀ ಪ್ರೆಸ್ ಮಾಡಿ ಸೆಲೆಕ್ಟ್ ಮಾಡಬೇಕು. ಇವಾಗ ನೋಡಿ, ಮೊದಲು ಈ ಆಬ್ಜೆಕ್ಟ್ ಸೆಲೆಕ್ಟ್ ಆಯಿತು, ಇವಾಗ ಈ ಆಬ್ಜೆಕ್ಟ್ ಸೆಲೆಕ್ಟ್ ಆಯಿತು. ಸೊ ಇಲ್ಲಿ ಗ್ರೂಪ್ ಆಪ್ಷನ್ ಇದೆಯಲ್ಲ, ಕ್ಲಿಕ್ ಮಾಡೋಣ, ಗ್ರೂಪ್ ಆಗುತ್ತೆ. ಓಕೆ, ನೆಕ್ಸ್ಟ್ ಇಲ್ಲಿ ಅನ್ಗ್ರೂಪ್ ಆಪ್ಷನ್ ಇದೆ, ಅನ್ಗ್ರೂಪ್ ಕ್ಲಿಕ್ ಮಾಡ್ತೀನಿ. ಓಕೆ ಹೊರಗಡೆ ಬಂದೆ. ನಾನು ಸುಮ್ಮನೆ ಕ್ಲಿಕ್ ಮಾಡಿದ್ರೂ ಹೊರಗಡೆ ಬರ್ಬೋದು. ಆಬ್ಜೆಕ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ, ಮತ್ತೆ ನೋಡಿ ನಮಗೆ ಡ್ರಾಯಿಂಗ್ ಟೂಲ್ ಬಾರ್ ಪ್ರಾಪರ್ಟೀಸ್ ಡ್ರಾಯಿಂಗ್ ಆಬ್ಜೆಕ್ಟ್ ಪ್ರಾಪರ್ಟೀಸ್ ಟೂಲ್ ಬಾರು ಡಿಸ್ಪ್ಲೇ ಆಯಿತು. ಇವಾಗ ಮತ್ತೆ ಏನು ಮಾಡೋಣ, ಗ್ರೂಪ್ ಮಾಡೋಣ. ಆಲ್ರೆಡಿ ಇವಾಗ ಇದನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಇನ್ನೊಂದು ಆಬ್ಜೆಕ್ಟ್ ಸೆಲೆಕ್ಟ್ ಮಾಡಬೇಕು ಅಂದರೆ ಶಿಫ್ಟ್ ಇಟ್ಕೊಂಡು ಆಬ್ಜೆಕ್ಟ್ನ ಸೆಲೆಕ್ಟ್ ಮಾಡಬೇಕು. ಇವಾಗ ಅಟ್ ಎ ಟೈಮ್ ಏನು ಮಾಡ್ಬೋದು, ನಾವು ಕಲರ್ಸ್ನ ಚೇಂಜ್ ಮಾಡ್ಬೋದು, ಶೇಪ್ ಕಲರ್ಸ್ನ. ಅಂದರೆ ಆಲ್ ಓವರ್ ಡಾಕ್ಯುಮೆಂಟ್ ತುಂಬ ಆಬ್ಜೆಕ್ಟ್ಸ್ ಇರುತ್ತೆ. ಅಟ್ ಎ ಟೈಮ್ ನೀವೇನು ಮಾಡ್ಬೋದು, ಎಲ್ಲ ಆಬ್ಜೆಕ್ಟ್ಸ್ನ ಸೆಲೆಕ್ಟ್ ಮಾಡಿಕೊಂಡು ರೀಸೈಸು ಮಾಡ್ಬೋದು. ಕಲರ್ಸ್ ಚೇಂಜ್ ಮಾಡೋಂಗಿದ್ರೆ ಕಲರ್ಸ್ ಚೇಂಜ್ ಮಾಡ್ಬೋದು. ನೋಡಿ, ಅಟ್ ಎ ಟೈಮ್ ನಮಗೆ ಸೈಜು ಕೂಡ ಚೇಂಜ್ ಆಗ್ತಾ ಇದೆ, ಕಲರ್ಸು ಕೂಡ ಚೇಂಜ್ ಆಗ್ತಾ ಇದೆ. ಓಕೆ, ಈ ಥರ ನಾವು ಆಬ್ಜೆಕ್ಟ್ಸ್ನ ಗ್ರೂಪ್ ಮಾಡ್ಬೋದು. ನೆಕ್ಸ್ಟ್ ಈಸ್ ಪೊಸಿಷನಿಂಗ್ ಇಮೇಜ್ ಇನ್ ದಿ ಟೆಕ್ಸ್ಟ್. ನಾವು ಬರೀ ಇಮೇಜಸ್ಸೇ ಹಾಕ್ತೀವಾ? ಯಾವುದಾದ್ರೂ ಒಂದು ಡಾಕ್ಯುಮೆಂಟ್ ರೆಡಿ ಮಾಡ್ತೀವಿ ಅಂದರೆ ಬರೀ ಇಮೇಜಸ್ಸೇ ಹಾಕ್ತೀವಾ? ನೋ ರೈಟ್, ಇಮೇಜಸ್ಸೇ ನಾವು ಎಲ್ಲನೂ ಹಾಕಲ್ಲ. ಸುಮ್ಮನೆ ನಾನು ಏನಾದರೂ ಒಂದು ಇನ್ಫಾರ್ಮೇಷನ್ನ ಟೈಪ್ ಮಾಡ್ತಾ ಇದ್ದೀನಿ. ಸೊ ದೆರ್ ವಿಲ್ ಬಿ ಇಮೇಜಸ್ ವಿತ್ ಟೆಕ್ಸ್ಟ್ ಅಲ್ವಾ? ಸೊ ಪೊಸಿಷನಿಂಗ್ ಇಮೇಜ್ ಇನ್ ದಿ ಟೆಕ್ಸ್ಟ್, ಈ ಇಮೇಜ್ನ ಟೆಕ್ಸ್ಟ್ ಜೊತೆ ಯಾವ ರೀತಿ ನಾವು ಪೊಸಿಷನ್ ಮಾಡ್ಬೋದು. ಸೊ ಈ ಇಮೇಜ್ ಪೊಸಿಷನಿಂಗ್ ಆಫ್ ಆನ್ ಇಮೇಜ್ ಈಸ್ ಕಂಟ್ರೋಲ್ಡ್ ಬೈ 4 ಸೆಟ್ಟಿಂಗ್ಸ್ ಇನ್ ಲಿಬ್ರೋ ಆಫೀಸ್ ರೈಟರ್. ಸೊ ಯಾವ್ಯಾವುದು ಅದು ಅಂದರೆ, ಫಸ್ಟ್ ಒನ್ ಈಸ್, ಸ್ವಲ್ಪ ಸೈಜು ಜಾಸ್ತಿ ಮಾಡ್ಕೊತೀನಿ. ಕ್ಯಾರೆಕ್ಟರಿಗೆ ಹೋಗಿ ಫಾಂಟಲ್ಲಿ ಹೋಗಿ ಸೈಜು ತುಂಬ ಚಿಕ್ಕದಿದೆ ಅಲ್ವಾ, ಸೊ ಅದಕ್ಕೆ 26 ಮಾಡಿಕೊಂಡೆ. ಓಕೆ, ಸೊ ಯಾವ್ಯಾವುದು 4 ಸೆಟ್ಟಿಂಗ್ಸ್ ಅಂದರೆ, ಯಾವಾಗ ಪೊಸಿಷನಿಂಗ್ ಇಮೇಜ್ ಇನ್ ದಿ ಟೆಕ್ಸ್ಟ್, ಅರೇಂಜ್ಮೆಂಟ್, ಆ್ಯಂಕರಿಂಗ್, ತುಂಬ ಇಂಪಾರ್ಟೆಂಟ್ ಕ್ವೆಶನ್ ಇದು, ಅಲೈನ್ಮೆಂಟ್ ಮತ್ತು ಟೆಕ್ಸ್ಟ್ ರ್ಯಾಪಿಂಗ್.
ಟೆಕ್ಸ್ಟ್ ರ್ಯಾಪಿಂಗ್ ಅಂತ ಕೇಳಿರ್ತೀರಾ ಅಂದ್ಕೊಳ್ತೀನಿ. ಸೊ ಟೆಕ್ಸ್ಟ್ ರ್ಯಾಪಿಂಗ್ ಈ ರೀತಿ ನಮಗೆ ಎಷ್ಟು ಆಪ್ಷನ್ಸ್ ಅವೈಲೇಬಲ್ ಇದೆ. 4 ವೇಸ್ನಲ್ಲಿ ನಾವೇನು ಮಾಡ್ಬೋದು, ಒಂದು ಪೊಸಿಷನ್ ಇಮೇಜ್ ಪೊಸಿಷನ್ನ ಟೆಕ್ಸ್ಟ್ ಜೊತೆ ಚೇಂಜ್ ಮಾಡೋದಕ್ಕೆ ಯೂಸ್ ಮಾಡ್ಬೋದು. ಸೊ ಇವೆಲ್ಲ ಎಲ್ಲಿ ಸಿಗುತ್ತೆ? ಆ್ಯಸ್ ಯೂಶುವಲ್ ನೀವು ಆಬ್ಜೆಕ್ಟ್ನ ಸೆಲೆಕ್ಟ್ ಮಾಡ್ತಿರಲ್ಲ, ಆವಾಗ ನಮಗೆ ಡ್ರಾಯಿಂಗ್ ಆಬ್ಜೆಕ್ಟ್ ಪ್ರಾಪರ್ಟೀಸಲ್ಲೇ ಈ ಆಪ್ಷನ್ಸು ಅವೈಲೇಬಲ್ ಇದೆ. ಅರೇಂಜ್ಮೆಂಟ್ ಪ್ರಾಪರ್ಟೀಸ್ ಯಾವ್ಯಾವು? ಇಲ್ಲಿ 4 ಕಾಣಿಸ್ತಿದೆಯಲ್ಲ, ಇವು 4ನ್ನ ನಾವು ಅರೇಂಜ್ಮೆಂಟ್ ಟೂಲ್ಸ್ ಅಂತ ಕರಿತೀವಿ. ಇಮೇಜ್ನ ಅರೇಂಜ್ಮೆಂಟ್ ಟೂಲ್ಸ್. ನೋಡಿ, ಈ ಇಮೇಜ್ನ ಇವಾಗ ಇಲ್ಲಿಗೆ ಡ್ರ್ಯಾಗ್ ಮಾಡ್ತೀನಿ. ಓಕೆ, ಇವಾಗ ಇಲ್ಲಿ ಅರೇಂಜ್ಮೆಂಟ್ ಟೂಲ್ಸ್ನ ಯೂಸ್ ಮಾಡ್ತೀನಿ. ಬ್ರಿಂಗ್ ಟು ಫ್ರಂಟ್ ನೋಡಿ, ಬ್ರಿಂಗ್ ಬ್ಯಾಕ್ ಸೆಂಡ್ ಬ್ಯಾಕ್ ಅಂತ ಹೇಳಿದರೆ ಇಮೇಜು ಬ್ಯಾಕ್ ಸೈಡ್ ಹೋಗುತ್ತೆ. ಸೊ ಓಕೆ, ಟೆಕ್ಸ್ಟ್ ರ್ಯಾಪಿಂಗ್ ಆಗಿದೆ ಅಲ್ವಾ? ಬ್ಯಾಕ್ಗ್ರೌಂಡ್ ಅಂತೇಳಿ ಕ್ಲಿಕ್ ಮಾಡಿದ್ನಲ್ಲ, ಇವಾಗ ಬ್ಯಾಕ್ಗ್ರೌಂಡಲ್ಲಿ ಇಮೇಜ್ ಇದೆ. ನಾನೇನು ಮಾಡ್ತೀನಿ, ಫ್ರಂಟಿಗೆ ಬ್ರಿಂಗ್ ಟು ಫ್ರಂಟ್ ಅಂತೇಳಿ, ಅಂದರೆ ಈ ಆಪ್ಷನ್ಸ್ ಯೂಸ್ ಮಾಡಿ ನಾವೇನು ಮಾಡ್ಬೋದು, ಇಮೇಜನ್ನ ನೋಡಿ. ಇವಾಗ ಇಮೇಜು ಯಾವುದು ಆಪ್ಷನ್ಸು, 2 ಫೋರ್ಗ್ರೌಂಡ್ ಮತ್ತು 2 ಬ್ಯಾಕ್ಗ್ರೌಂಡ್ ಆಪ್ಷನ್ಸ್ ಯೂಸ್ ಮಾಡಿ ಈ ಥರ ಮಾಡಿದೆ. ನೋಡೋಣ, ಬ್ರಿಂಗ್ ಟು ಫ್ರಂಟ್, ಫಾರ್ವರ್ಡ್ 1. ಓಕೆ, ಈ ಆಪ್ಷನ್ ಸೆಲೆಕ್ಟ್ ಆಗಿದೆ. 4 ಓಕೆ, ಇವಾಗ ಇಮೇಜು ನಮಗೆ ಟೆಕ್ಸ್ಟ್ ಫ್ರಂಟಲ್ಲಿ ಇದೆ. ಸೊ ಇವಾಗ ನೋಡೋಣ, ಸೆಂಡ್ ಟು ಬ್ಯಾಕ್. ಓಕೆ, ಯಾಕೆ ವರ್ಕ್ ಆಗ್ತಾ ಇಲ್ವಲ್ಲ? ಸೆಂಡ್ ಬ್ಯಾಕ್. ಓಕೆ, ನಾವು ಆಲ್ರೆಡಿ ಓಕೆ, ಇಲ್ಲೊಂದು ಇಮೇಜ್ ಇದೆಯಲ್ಲ, ಇದನ್ನು ತೊಗೊಂಡು ಬರ್ತೀನಿ. ನೋಡೋಣ ಇವಾಗ ವರ್ಕ್ ಆಗುತ್ತಾ ಅಂತ. ಸೆಂಡ್ ಟು ಬ್ಯಾಕ್ ನೋಡಿ, ಇಮೇಜ್ ಇವಾಗ ಬ್ಯಾಕ್ ಸೈಡಲ್ಲಿ ಹೋಗಿದೆ. ಇದನ್ನು ಏನು ಮಾಡ್ತೀನಿ, ನಾನು ಫ್ರಂಟಿಗೆ ತೊಗೊಂಡು ಬರ್ತೀನಿ. ಇಮೇಜ್ ಫ್ರಂಟಿಗೆ ಬಂತ, ಇಮೇಜ್ ಬ್ಯಾಕಿಗೆ ಹೋಗ್ತಾ ಇದೆಯಾ? ಸೊ ಈ ಥರ ನಾವೇನು ಮಾಡ್ಬೋದು, ಇಮೇಜ್ ಅರೇಂಜ್ಮೆಂಟ್ ಟೂಲ್ಸಲ್ಲಿ ನಾವು ವರ್ಕ್ ಮಾಡ್ಬೋದು. 4 ಆಪ್ಷನ್ಸು ನಮಗೆ ಇಮೇಜ್ ಅರೇಂಜ್ಮೆಂಟ್, ಇಮೇಜ್ನ ಅರೇಂಜ್ ಮಾಡೋದಕ್ಕೆ ನಾವು ಯೂಸ್ ಮಾಡ್ಬೋದು. ನೆಕ್ಸ್ಟ್ ಈಸ್ ಆ್ಯಂಕರಿಂಗ್. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ಆ್ಯಂಕರ್ಡ್ ಟೂಲ್ ಅಂತೇಳಿ. ಸೊ ಇದರೊಳಗೆ 4 ಆಪ್ಷನ್ಸ್ ಅವೈಲೇಬಲ್ ಇದೆ. ಟು ಪ್ಯಾರಾಗ್ರಾಫ್, ಟು ಕ್ಯಾರೆಕ್ಟರ್, ಆ್ಯಸ್ ಕ್ಯಾರೆಕ್ಟರ್ ಅಂತೇಳಿ 3 ಆಪ್ಷನ್ಸು ಅವೈಲೇಬಲ್ ಇದೆ. ಆ್ಯಕ್ಚುಲಿ 2 ಪೇಜ್ ಅಂತೇಳಿ ಕೂಡ ಒಂದು ಆಪ್ಷನ್ ಇರುತ್ತೆ. ಸೊ ಇದರಿಂದ ನಮಗೆ ಏನಾಗುತ್ತೆ ಅಂದರೆ, ನಾವು ಯಾವಾಗ ಈ ಪ್ಯಾರಾಗ್ರಾಫ್ ಆರ್ ಫ್ರೇಮ್ಸ್ನ ಅಲೈನ್ ಮಾಡ್ತೀವೋ ಆವಾಗ ದ ಆ್ಯಂಕರ್ಡ್ ಇಮೇಜ್ ಮೂವ್ಸ್ ಅಲಾಂಗ್ ವಿತ್ ಇಟ್. ನಾವೇನಾದರೂ ಒಂದು ಪ್ಯಾರಾಗ್ರಾಫ್ನ ಅಲೈನ್ ಮಾಡಿದ್ರೆ, ಅಲೈನ್ ಮಾಡಿರೋಂಥ ಇಮೇಜ್, ಆ್ಯಂಕರ್ಡ್ ಮಾಡಿರೋಂಥ ಇಮೇಜು ಅದ್ರ ಜೊತೆ, ಅಂದರೆ ಅಲೈನ್ ಮಾಡಿರೋಂತಹ ಪ್ಯಾರಾಗ್ರಾಫ್ ಜೊತೆ ಮೂವ್ ಆಗುತ್ತೆ. ನೆಕ್ಸ್ಟ್ ಈಸ್ ಅಲೈನ್ಮೆಂಟ್ ಆಪ್ಷನ್ಸ್. ಅರೇಂಜ್ಮೆಂಟ್ ಟೂಲ್ಸ್ ಗೊತ್ತಾಯಿತು, ಆ್ಯಂಕರಿಂಗ್ ಟೂಲ್ಸ್ ಗೊತ್ತಾಯಿತು, ಅಲೈನ್ಮೆಂಟ್ ಟೂಲ್ಸ್ನ ನೋಡೋಣ. ಸೊ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ಅಲೈನ್ ಆಬ್ಜೆಕ್ಟ್ಸ್. ದೇರ್ ವಿಲ್ ಬಿ 6 ನಮಗೆ ಟೂಲ್ಸ್ ಸಿಗುತ್ತೆ. ಯಾವ್ದು ಅಂದರೆ 6 ಡಿಫ್ರೆಂಟ್ ಸ್ಟೈಲ್ಸ್. ಯಾವುದು? 3 ಹಾರಿಜಾಂಟಲ್ ಸ್ಟೈಲ್ಸು, 3 ಹಾರಿಜಾಂಟಲ್ ಸ್ಟೈಲ್ಸ್ ಸಿಗ್ತಾ ಇದೆಯಲ್ಲ, 3 ವರ್ಟಿಕಲ್ ಸ್ಟೈಲ್ಸು. ಕ್ಲಿಕ್ ಮಾಡೋಣ. ನೋಡಿ, ಹಾರಿಜಾಂಟಲ್ ಸ್ಟೈಲು 1, ನೆಕ್ಸ್ಟು ಸೆಂಟರಿಗೆ ಬರ್ತಾ ಇದೆ ಇಮೇಜು, ಇದು ರೈಟ್ ಸೈಡಿಗೆ ಹೋಗುತ್ತೆ ಇಮೇಜು. ಈ ಥರ ಹಾರಿಜಾಂಟಲ್ಲು 3 ಆಪ್ಷನ್ಸ್ ಅವೈಲೇಬಲ್ ಇದೆ, ವರ್ಟಿಕಲ್ಲು 3 ಆಪ್ಷನ್ಸು. ಟಾಪಿಕ್ ಬರುತ್ತೆ ಪೇಜಲ್ಲಿ, ಪೇಜ್ ಸೆಂಟ್ರಿಗೆ ಬರುತ್ತೆ, ಪೇಜ್ ಬಾಟಮಿಗೆ ಬರುತ್ತೆ. ಈ ಥರ ನಮಗೆ ಅಲೈನ್ಮೆಂಟ್ ಆಪ್ಷನ್ಸ್ ವರ್ಕ್ ಆಗುತ್ತೆ. ನೆಕ್ಸ್ಟ್ ಈಸ್ ಟೆಕ್ಸ್ಟ್ ರ್ಯಾಪಿಂಗ್ ಆಪ್ಷನ್ಸ್. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇವೆಲ್ಲ ನಮಗೆ ಟೆಕ್ಸ್ಟ್ ರ್ಯಾಪಿಂಗ್ ಆಪ್ಷನ್ಸ್. ಯಾವ್ಯಾವ ಆಪ್ಷನ್ಸ್ ಅವೈಲೇಬಲ್ ಇದೆ ಟೆಕ್ಸ್ಟ್ ರ್ಯಾಪಿಂಗಲ್ಲಿ? ನನ್, ಪ್ಯಾರಲಲ್, ಆಪ್ಟಿಮಲ್, ಬಿಫೋರ್, ಆಫ್ಟರ್ ಮತ್ತು ಥ್ರೋ ಅಂತ ಇದೆ ಅಲ್ವಾ? ನೋಡೋಣ. ನೋಡಿ, ಆಫ್ಟರ್ ಮಾಡಿದ್ರೆ ಈ ಒಂದು ಆಬ್ಜೆಕ್ಟ್ ಆದಮೇಲೆ ನೆಕ್ಸ್ಟ್ ಟೆಕ್ಸ್ಟ್ ಬರ್ತಾ ಇದೆ. ಬಿಫೋರ್ ಮಾಡಿದ್ರೆ ಆಬ್ಜೆಕ್ಟಿಗಿಂತ ಬಿಫೋರಲ್ಲಿ ಬರ್ತಾ ಇದೆ. ಆಪ್ಟಿಮಲ್ ಮಾಡಿದ್ರೆ ಇನ್ ಬಿಟ್ವೀನ್ ಇರುತ್ತೆ. ಪ್ಯಾರಲಲ್ ಮಾಡಿದ್ರೆ ಅಂದರೆ ಪ್ಯಾರಲಲ್ ಮಾಡಿದ್ರೆ ಟೆಕ್ಸ್ಟು
ಆಬ್ಜೆಕ್ಟ್ ಇರುತ್ತೆ, ಟೆಕ್ಸ್ಟು ಕೂಡ ಪ್ಯಾರಲಲ್ ಆಗಿ ನಮಗೆ ಟೈಪ್ ಆಗ್ತಾ ಇರುತ್ತೆ, ಆ ಸ್ಪೇಸ್ ಅಷ್ಟೇ ಬಿಟ್ಟು. ಇಷ್ಟು ನಮಗೆ ಟೆಕ್ಸ್ಟ್ ರ್ಯಾಪಿಂಗ್ ಆಪ್ಷನ್ಸು. ನೀವು ಟೆಕ್ಸ್ಟ್ ಬುಕ್ಸಲ್ಲಿ ನಮಗೆ ಆ್ಯಕ್ಟಿವಿಟೀಸ್ ಅಂತ ಇದೆ, ಎಕ್ಸಸೈಸ್ ಮಾಡೋಕ್ಕಿದೆಯಲ್ಲ, ಇದನ್ನೆಲ್ಲ ಪ್ರಾಕ್ಟಿಕಲ್ ಆ್ಯಕ್ಟಿವಿಟೀಸ್ನ ಟ್ರೈ ಮಾಡಿ, ವಿಡಿಯೋ ನೋಡಿ ಟ್ರೈ ಮಾಡಿ ಆ್ಯಕ್ಟಿವಿಟೀಸ್ನ. ಬರಲಿಲ್ಲ ಅಂದರೆ ನಿಮ್ಮ ಟ್ರೈನರ್ಸ್ಗಾದರೂ ಕೇಳಿ, ಅಲ್ಲೇ ಟ್ರೈನರ್ಸ್ ಅವೈಲೇಬಲ್ ಇರುತ್ತಲ್ಲ, ಆರ್ ಎಲ್ಸ್ ಕಮೆಂಟಲ್ಲಾದರೂ ನೀವು ಕಮೆಂಟ್ ಮಾಡ್ಬೋದು. ಥ್ಯಾಂಕ್ ಯು ಸ್ಟೂಡೆಂಟ್ಸ್.